ಅನನ್ಯ ಹಗಲು ರಾತ್ರಿ ದುಡಿಯುತ್ತಿದ್ದರೋ ಮನೆಯಲ್ಲಿದ್ದ ಅವಳ ಅಕ್ಕ ರಶ್ಮಿ ಮತ್ತು ತಮ್ಮ ವಿಕ್ರಮನಿಗೆ ಅದರ ಯಾವ ಕೃತಜ್ಞತೆಯೂ ಇರಲಿಲ್ಲ. ರಶ್ಮಿಗೆ ತಾನು ಸುಂದರವಾಗಿದ್ದೇನೆ, ತನಗೆ ಶ್ರೀಮಂತ ಬದುಕು ಸಿಗಬೇಕು ಎಂಬ ಅಹಂಕಾರವಿತ್ತು. ತಂದೆ ಬದುಕಿದ್ದಾಗ ಇದ್ದ ಶ್ರೀಮಂತಿಕೆಯ ದಿನಗಳನ್ನು ನೆನೆದು ದಿನವೂ ಅನನ್ಯಾಳನ್ನು ಚುಚ್ಚಿ ಮಾತನಾಡುತ್ತಿದ್ದಳು. ಒಂದು ದಿನ ಮಧ್ಯಾಹ್ನ ಅನನ್ಯ ಬಟ್ಟೆ ಅಂಗಡಿಯಲ್ಲಿ ಗ್ರಾಹಕರಿಗೆ ಸೀರೆಯನ್ನು ತೋರಿಸಿ ದಣಿದು ಮನೆಗೆ ಬಂದಿದ್ದಳು. ಅಂದು ಅವಳಿಗೆ ವಿಪರೀತ ಜ್ವರ ಇತ್ತು. ಕಣ್ಣುಗಳು ಕೆಂಪಾಗಿದ್ದವು. ಏಯ್ ಅನನ್ಯ! ರಶ್ಮಿ ಹಜಾರದಲ್ಲಿ ಕುಳಿತು ಉಗುರಿಗೆ ಬಣ್ಣ ಹಚ್ಚಿಕೊಳ್ಳುತ್ತಾ ಕೂಗಿದಳು. ನನ್ನ ಕಾಲೇಜ್ ಫ್ರೆಂಡ್ಸ್ ಇವತ್ತು ಸಂಜೆ ನಮ್ಮ ಮನೆಗೆ ಬರ್ತಿದ್ದಾರೆ. ಅವರಿಗಾಗಿ ಸ್ಪೆಷಲ್ ಆಗಿ ಸಮೋಸ ಮತ್ತು ಸ್ವೀಟ್ ಮಾಡು. ಹಾಗೆ ನನ್ನ ರೂಮ್ ಕ್ಲೀನ್ ಮಾಡಿಲ್ಲ. ಯಾಕೆ? ಅನನ್ಯ ಗೋಡೆಗೆ ಹೊರಗೆ ನಿಂತು, ಅಕ್ಕ ಇವತ್ತು ಒಂಚೂರು ಮೈ ಆರಾಮಿಲ್ಲ, ತುಂಬ ಜ್ವರ ಇದೆ. ಬೇಕಿದ್ರೆ ಹೋಟೆಲ್ನಿಂದ ಏನಾದರೂ ತರಿಸಿಕೊಡ್ತೀನಿ, ನನ್ನ ಹತ್ರ ದುಡ್ಡಿದೆ ಎಂದಳು ಕ್ಷೀಣ ಧ್ವನಿಯಲ್ಲಿ. ಅಷ್ಟರಲ್ಲೇ ಅಲ್ಲಿಗೆ ಬಂದ ತಮ್ಮ ವಿಕ್ರಮ್ ಸೋಫಾದ ಮೇಲೆ ಕಾಲು ನೀಡಿ ಕುಳಿತುಕೊಂಡ. ಹೋಟೆಲ್ನಿಂದ ತರಿಸ್ತೀಯಾ? ನಿನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅಂಗಡಿಯಿಂದ ಏನಾದರೂ ಕರೀತಿದೆಯಾ ಹೇಗೆ? ನಿನ್ನಿಂದಾಗಿ ನಮ್ಮ ಫ್ರೆಂಡ್ಸ್ ಮುಂದೆ ನಮಗೆ ಮರ್ಯಾದೆ ಇಲ್ಲ. ಎಲ್ಲರೂ ಕೇಳ್ತಾರೆ ನಿಮ್ಮಕ್ಕ ಬೀದಿಯಲ್ಲಿ ನಿಂತು ತಿಂಡಿ ಮಾರ್ತಾಳಲ್ಲ ಅಂತ. ನನಗೆ ಎಷ್ಟು ಮುಜುಗರ ಆಗುತ್ತೆ ಗೊತ್ತಾ ಎಂದು ಅಕ್ಕನ ಕಷ್ಟವನ್ನು ಅಣಗಿಸಿದ. ಅನನ್ಯಾಗೆ ಎದೆಯಲ್ಲೇನೋ ಚುಚ್ಚಿದಂತಾಯಿತು. ತಾನು ಅವರಿಗಾಗಿ ಹಸಿವು ನಿದ್ದೆ ಮರೆತು ದುಡಿಯುತ್ತಿದ್ದರೆ ಇವರಿಗೆ ತನ್ನ ಕೆಲಸದ ಗೌರವ ತರ್ತಿಲ್ಲ ಎಂಬ ಬೇಸರವಿತ್ತು. ಅದೇ ದಿನ ಸಂಜೆ ರಶ್ಮಿಯ ಸ್ನೇಹಿತರು ಮನೆಗೆ ಬಂದರು. ಅನನ್ಯ ಜ್ವರದಲ್ಲೇ ಕಷ್ಟಪಟ್ಟು ಅಡಿಗೆ ಮನೆಯಲ್ಲೇ ನಿಂತು ತಿಂಡಿ ತಯಾರಿಸಿ ತಂದುಕೊಟ್ಟಳು. ಆದರೆ ರಶ್ಮಿ ಅವಳನ್ನು ತನ್ನ ಸ್ನೇಹಿತರಿಗೆ ಪರಿಚಯಿಸಲೇ ಇಲ್ಲ. ಬದಲಿಗೆ ಇವಳು ನಮ್ಮ ದೂರದ ನಂಟಿನ ಹುಡುಗಿ, ನಮಗೆ ಸಹಾಯ ಮಾಡೋಕೆ ಇದ್ದಾಳೆ ಎಂದು ಸುಳ್ಳು ಹೇಳಿದಳು. ಸ್ನೇಹಿತರು ಹೋದ್ಮೇಲೆ ಅನನ್ಯ ತಾಯಿ ಸುಮಿತ್ರಾಳ ಬಳಿ ಹೋಗಿ ನಿಂತಳು. ಅಮ್ಮ, ಅಕ್ಕ ನನ್ನನ್ನು ಕೆಲಸದವಳ ತರಹ ಪರಿಚಯಿಸಿದಳು, ನಿನಗೇನು ಅನ್ನಿಸ್ಲಿಲ್ವಾ ಎಂದು ಕಣ್ಣೀರು ಹಾಕಿದಳು. ಸುಮಿತ್ರಾ ಮಗಳ ಮುಖ ನೋಡದೆ, ಅದರಲ್ಲಿ ತಪ್ಪೇನಿದೆ ಅನನ್ಯ? ನೀನು ಹೊರಗಡೆ ತಿಂಡಿ ಮಾರೋದು ನಿಜ ತಾನೇ? ಅದನ್ನೇ ಅವಳು ಹೇಳ್ತಿದ್ರೆ ಅವಳ ಮರ್ಯಾದೆ ಹೋಗುತ್ತೆ. ನೀನು ಸ್ವಲ್ಪ ಹೊಂದ್ಕೊಂಡು ಹೋಗೋ ಎಂದಳು ತಣ್ಣಗೆ. ಹೆತ್ತ ತಾಯಿಯ ಈ ಮಾತು ಅನನ್ಯಾಳನ್ನು ಸಂಪೂರ್ಣವಾಗಿ ಒಂಟಿಯಾಗಿಸಿತ್ತು. ಇದೇ ಸಮಯದಲ್ಲಿ ಅಜ್ಜಿ ಭಾಗೀರಥಮ್ಮ ಮತ್ತು ತಾಯಿ ಸುಮಿತ್ರಾ ಕೋಣೆಯೊಳಗೆ ಕುಳಿತು ರಶ್ಮಿಯ ಮದುವೆಯ ಮಾತುಕತೆ ನಡೆಸ್ತಿದ್ರು. ಭಾಗೀರಥಮ್ಮ, ಸುಮಿತ್ರಾ, ಆ ಹುಡುಗನ ಕಡೆಯವರು 20 ಗ್ರಾಂ ಚಿನ್ನದ ಜೊತೆಗೆ 1 ಲಕ್ಷ ರೂಪಾಯಿ ನಗದು ಕೇಳ್ತಿದ್ದಾರೆ. ಆನಂದರಾಯರು ಇದ್ದಿದ್ರೆ ಕೋಟಿ ಕೊಡ್ತಿದ್ವಿ. ಈಗ ನಮ್ಮ ಹತ್ರ ಏನಿದೆ? ಸುಮಿತ್ರಾ, ಹೌದು ಅತ್ತೆ, ಆದರೆ ಈ ಸಂಬಂಧ ಕೈ ಬಿಟ್ಟರೆ ರಶ್ಮಿಗೆ ಬೇರೆ ಒಳ್ಳೆಯ ಮನೆ ಸಿಗಲ್ಲ. ಭಾಗೀರಥಮ್ಮ, ಒಂದು ಉಪಾಯ ಇದೆ. ಅನನ್ಯಾಳ ಆ ತಿಂಡಿ ಬಂಡಿ ಈಗ ಚೆನ್ನಾಗಿ ನಡೀತಿದೆ. ದಿನಕ್ಕೆ ಕನಿಷ್ಠ 1000 ರೂಪಾಯಿ ಆದರೂ ಸಿಗುತ್ತೆ. ಅವಳ ಕೈಗೆ ದುಡ್ಡು ಸಿಗದ ಹಾಗೆ ಮಾಡಬೇಕು. ಅವಳ ಹೆಸರಿನಲ್ಲಿ ಮಾರ್ಕೆಟ್ನಲ್ಲಿ ಯಾರ ಹತ್ತಿರಾದೋ ದೊಡ್ಡ ಮೊತ್ತದ ಸಾಲ ತಗೊಂಡು ಬರೋಕೆ ಹೇಳೋಣ. ಅವಳು ಹೇಗೆ ಇದ್ದರೂ ನಮ್ಮ ಮಾತು ಮೀರಲ್ಲ. ಅನನ್ಯಾಳ ಶ್ರಮವನ್ನು ಕೊನೆಯ ಹನಿಯವರೆಗೆ ಹೀರಿ ಇಪ್ಪೆ ಮಾಡಲು ಇಡೀ ಕುಟುಂಬವೇ ಸಂಚು ರೂಪಿಸುತ್ತಿತ್ತು. ಅತ್ತ ನಗರದ ಮತ್ತೊಂದು ತುದಿಯಲ್ಲಿರುವ ವಿರಾಜ್ ಪ್ರತಾಪ್ ಸಿಂಹನ ಜಗತ್ತು ಸಂಪೂರ್ಣ ಭಿನ್ನವಾಗಿತ್ತು. ಅಲ್ಲಿ ಕಣ್ಣೀರಿಗೆ ಜಾಗವಿರಲಿಲ್ಲ. ಕೇವಲ ರಕ್ತ ಮತ್ತು ಬೆವರಿನ ಲೆಕ್ಕ ಮಾತ್ರ ಇತ್ತು. ವಿರಾಜ್ ತನ್ನ 5 ಸ್ಟಾರ್ ಹೋಟೆಲ್ ದಿ ರಾಯಲ್ ಪ್ರಿನ್ಸ್ನ ಕಿಚನ್ ಒಳಗಡೆ ಸರ್ಪ್ರೈಸ್ ವಿಸಿಟ್ ಮಾಡಿದ್ದ. ಇಡೀ ಕಿಚನ್ ಸ್ಟಾಫ್ ನಡುಗುತ್ತಾ ನಿಂತಿತ್ತು. ವಿರಾಜ್ ಪ್ರತಿಯೊಂದು ತಟ್ಟೆ, ಪ್ರತಿಯೊಂದು ಚಮಚವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ. ಅಲ್ಲಿ ಒಬ್ಬ ಹಿರಿಯ ಮಹಿಳಾ ಶೆಫ್ ಅಡುಗೆ ಮಾಡುತ್ತಿದ್ದರು. ಅವಳ ಕೈಯಿಂದ ಸಣ್ಣದೊಂದು ತಪ್ಪು ನಡೆದಿತ್ತು. ಒಂದು ದುಬಾರಿ ಡಿಶ್ನಲ್ಲಿ ಉಪ್ಪಿನ ಪ್ರಮಾಣ ಸ್ವಲ್ಪ ಹೆಚ್ಚಾಗಿತ್ತು. ವಿರಾಜ್ ಅದನ್ನು ಚಮಚದಲ್ಲಿ ತೆಗೆದು ರುಚಿ ನೋಡಿದ. ಅವನ ಮುಖದ ರೇಖೆಗಳು ಕಠಿಣವಾದವು. ಚಮಚವನ್ನು ನೆಲಕ್ಕೆ ಎಸೆದ ವಿರಾಜ್ ಆ ಮಹಿಳೆಯ ಕಡೆಗೆ ತೀಕ್ಷ್ಣವಾಗಿ ನೋಡಿದ್ದ. ನಿಮ್ಮ ವಯಸ್ಸಿಗೆ ಗೌರವ ಕೊಟ್ಟು ಕೇಳ್ತಿದ್ದೀನಿ, ನಿಮಗೆ ಕಣ್ಣು ನಾಲಿಗೆ ಎರಡೂ ಇಲ್ವಾ? ನನ್ನ ಹೋಟೆಲ್ಗೆ ಬರೋ ಗ್ರಾಹಕರು ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಅವರಿಗೆ ಈ ಕಸವನ್ನು ಬಡಿಸ್ತೀರಾ? ಆ ಮಹಿಳೆ ಕೈ ಮುಗಿದು, ಕ್ಷಮಿಸಿ ಸರ್, ನನ್ನ ಮಗಳಿಗೆ ಹುಷಾರಿಲ್ಲದ ಕಾರಣ ಗಮನ ಸ್ವಲ್ಪ ತಪ್ಪಿತ್ತು ಎಂದಳು ಕಣ್ಣೀರು ಹಾಕುತ್ತಾ. ನನಗೆ ನಿಮ್ಮ ವೈಯಕ್ತಿಕ ಕತೆಗಳು ಬೇಡ. ಇಲ್ಲಿ ಹೆಣ್ಣು ಎಂಬ ಸೆಂಟಿಮೆಂಟ್ಗೆ ಜಾಗ ಇಲ್ಲ. ಯು ಆರ್ ಫಯರ್ಡ್. ಹಿಂದೆ ನಿಮ್ಮ ಬಾಕಿಯನ್ನು ಪಡೆದು ಹೊರಡಿ ಎಂದು ಕಟುವಾಗಿ ಹೇಳಿ ವಿರಾಜ್ ಅಲ್ಲಿಂದ ಹೆಜ್ಜೆ ಹಾಕಿದ್ದ. ಅವನಿಗೆ ಹೆಣ್ಣಿನ ಕಣ್ಣೀರು ಎಂದರೆ ಬರೀ ನಾಟಕ ಎಂದಷ್ಟೇ ಅನಿಸ್ತಿತ್ತು. ಅನನ್ಯಾಳ ಮನೆಯಲ್ಲಿ ಪರಿಸ್ಥಿತಿ ಮಿತಿ ಮೀರಿತ್ತು. ರಶ್ಮಿಯ ಮದುವೆಗೆ ಹಣ ಹೊಂದಿಸಲು ಅಜ್ಜಿ ಅನನ್ಯಾಳಿಗೆ ಮಾನಸಿಕ ಕಿರುಕುಳ ನೀಡಲು ಪ್ರಾರಂಭಿಸಿದ್ಲು. ಒಂದು ದಿನ ರಾತ್ರಿ ಅನನ್ಯ ಅಂಗಡಿ ಮುಗಿಸಿ ಬಂದಾಗ ಮನೆಯ ಬಾಗಿಲು ಲಾಕ್ ಆಗಿತ್ತು. ಅವಳು ಎಷ್ಟು ಬಾರಿ ತಟ್ಟಿದರೂ ಯಾರೂ ಬಾಗಿಲು ತೆಗೆಯಲಿಲ್ಲ. ಜಿಟಿ ಜಿಟಿ ಮಳೆಯಲ್ಲಿ ಅವಳು ಹೊರಗೆ ನಿಲ್ಲಬೇಕಾಯಿತು. ಕೊನೆಗೆ ಬೆಳಗ್ಗೆ 5 ಗಂಟೆಗೆ ಅಜ್ಜಿ ಬಾಗಿಲು ತೆಗೆದರು. ಯಾಕಜ್ಜಿ ಬಾಗಿಲು ತೆಗೆಯಲಿಲ್ಲ? ನಾನು ರಾತ್ರಿ ಇಡೀ ಮಳೆಯಲ್ಲಿ ನೆನೆದಿದ್ದೀನಿ ಎಂದು ಅನನ್ಯ ನಡುಗುತ್ತಾ ಕೇಳಿದಳು. ನಿನ್ನ ಅಕ್ಕನ ಮದುವೆಗೆ 1 ಲಕ್ಷ ರೂಪಾಯಿ ಸಾಲ
ಪತ್ರಕ್ಕೆ ಸಹಿ ಹಾಕುವವರೆಗೂ ನಿನಗೆ ಈ ಮನೆಯೊಳಗೆ ಜಾಗ ಇಲ್ಲ. ನೀನು ಸಹಿ ಹಾಕದಿದ್ದರೆ ನಿನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನೀನೇ ನಮ್ಮ ಮನೆಯ ದರಿದ್ರ ಎಂದರು ಭಾಗೀರಥಮ್ಮ ಕ್ರೂರವಾಗಿ. ಅನನ್ಯ ತನ್ನ ತಾಯಿಯ ಮುಖ ನೋಡಿದಳು. ತಾಯಿ ಕೂಡ ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡಳೆ ಹೊರತು ಮಗಳ ಪರವಾಗಿ ನಿಲ್ಲಿಲ್ಲ. ತಮ್ಮ ವಿಕ್ರಮ್ ರೂಮಿನಿಂದ ಬಂದು ಸಹಿ ಮಾಡು ಅನನ್ಯ, ಇಲ್ಲದಿದ್ದರೆ ತೊಲಗು ಇಲ್ಲಿಂದ ಎಂದ. ಅನನ್ಯಳಿಗೆ ಅಂದು ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಯಿತು. ಈ ಮನೆಯಲ್ಲಿ ನನಗೆ ಪ್ರೀತಿಯೂ ಸಿಗಲ್ಲ, ಗೌರವವೂ ಸಿಗಲ್ಲ. ತಾನು ಎಷ್ಟು ಸಹಿಸಿಕೊಂಡ್ರೂ ಇವರ ಬೇಡಿಕೆಗಳು ಮುಗಿಯುವುದಿಲ್ಲ. ಅವಳು ಸಾಲದ ಪತ್ರವನ್ನು ಕೈಗೆ ತೆಗೆದುಕೊಂಡಳು. ಆದರೆ ಸಹಿ ಮಾಡಲಿಲ್ಲ. ಬದಲಿಗೆ ಅದನ್ನು ಸಣ್ಣ ಸಣ್ಣ ಚೂರುಗಳಾಗಿ ಹರಿದು ಗಾಳಿಯಲ್ಲಿ ತೂರಿಬಿಟ್ಟಳು. ಇನ್ಮೇಲೆ ನಾನು ನಿಮಗಾಗಿ 1 ರೂಪಾಯಿನೂ ಕೊಡದುಡಿಯಲ್ಲ. ನಾನು ಅಪಶಕುನ ತಾನೇ. ನಾನು ಹೋದ್ಮೇಲಾದರೂ ನೀವು ಚೆನ್ನಾಗಿರಿ ಎಂದು ಗಟ್ಟಿಯಾಗಿ ಹೇಳಿದ ಅನನ್ಯ ತನ್ನ ಸಣ್ಣ ಬ್ಯಾಗ್ ಎತ್ತಿಕೊಂಡು ಆ ಮನೆಯ ಮೆಟ್ಟಿಲುಗಳನ್ನು ಇಳಿದಳು. ತಾಯಿ ಸುಮಿತ್ರಾ ಹಿಂದಿನಿಂದ ಕೂಗಿದರೂ ಅವಳು ತಿರುಗಿ ನೋಡಲಿಲ್ಲ. ಮನೆ ಬಿಟ್ಟ ಅನನ್ಯ ನೇರವಾಗಿ ರೈಲ್ವೆ ಸ್ಟೇಷನ್ಗೆ ಬಂದಳು. ಕೈಯಲ್ಲಿದ್ದ ಸಣ್ಣ ಪುಟ್ಟ ಕಾಸಿನಿಂದ ನಗರದ ಅತ್ಯಂತ ದೊಡ್ಡ ಮತ್ತು ಜನನಿಬಿಡ ಪ್ರದೇಶದ ಬೆಂಗಳೂರಿಗೆ ಬಂದು ತಲುಪಿದಳು. ಅಲ್ಲಿ ಅವಳಿಗೆ ಯಾರೂ ಪರಿಚಯ ಇರಲಿಲ್ಲ. ಒಂದು ಸಣ್ಣ ರೂಮನ್ನು ಬಾಡಿಗೆಗೆ ಪಡೆದಳು. ಅವಳಿಗೆ ಬದುಕು ಸಾಗಿಸಲು ಕೆಲಸ ಬೇಕಿತ್ತು. ಆದರೆ ಯಾವುದೇ ಸಣ್ಣ ಪುಟ್ಟ ಅಂಗಡಿಯ ಕೆಲಸಕ್ಕೆ ಹೋದರೂ ಜನ ಅವಳ ಸೌಂದರ್ಯವನ್ನು ನೋಡಿ ಕೆಟ್ಟ ದೃಷ್ಟಿ ಬೀರ್ತಿದ್ರು. ಕೊನೆಗೆ ಅವಳು ದಿನಪತ್ರಿಕೆಯಲ್ಲಿ ಒಂದು ಜಾಹೀರಾತನ್ನು ನೋಡಿದಳು. VP ಎಂಟರ್ಪ್ರೈಸಸ್ ಪ್ರಧಾನ ಕಚೇರಿಯಲ್ಲಿ ಹೌಸ್ ಕೀಪಿಂಗ್ ಮತ್ತು ಸಣ್ಣ ಪುಟ್ಟ ಸಹಾಯಕ ಕೆಲಸಗಳಿಗಾಗಿ ಸಿಬ್ಬಂದಿ ಬೇಕಾಗಿದ್ದಾರೆ. ಅನನ್ಯ ಯಾವುದೇ ಹಿಂಜರಿಕೆ ಇಲ್ಲದೆ ಆ ಬೃಹತ್ ಸಂಸ್ಥೆಯ ಕಟ್ಟೆಗೆ ಹೆಜ್ಜೆ ಹಾಕಿದಳು. ಅವಳಿಗೆ ಗೊತ್ತಿರಲಿಲ್ಲ ಅವಳು ಹೆಜ್ಜೆ ಇಡುತ್ತಿರುವುದು ನಗರದ ಅತ್ಯಂತ ಕ್ರೂರಿ ಮತ್ತು ಕೋಪಿಷ್ಟ ಉದ್ಯಮಿ ವಿರಾಜ್ ಪ್ರತಾಪ್ ಸಿಂಹನ ಸಾಮ್ರಾಜ್ಯಕ್ಕೆ ಎಂದು. ಅನನ್ಯ VP ಎಂಟರ್ಪ್ರೈಸಸ್ ಕಚೇರಿಯನ್ನು ತಲುಪಿದಾಗ ಅಲ್ಲಿನ ವೈಭವವನ್ನು ನೋಡಿ ಬೆರಗಾದಳು. ಗಾಜಿನ ಗೋಡೆಗಳು, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಪೀಠೋಪಕರಣಗಳು. ಅವಳನ್ನು ಇಂಟರ್ವ್ಯೂ ಮಾಡಿದ ಮ್ಯಾನೇಜರ್ ಅವಳ ಪ್ರಾಮಾಣಿಕತೆಗೆ ಮತ್ತು ಸರಳತೆಯನ್ನು ನೋಡಿ ತಕ್ಷಣವೇ ಹೌಸ್ ಕೀಪಿಂಗ್ ಕಚೇರಿ ಸ್ವಚ್ಛತೆ ಮತ್ತು ಫೈಲ್ ವರ್ಗಾವಣೆ ಕೆಲಸಕ್ಕೆ ಆಯ್ದುಕೊಂಡರು. ಅವಳ ಕೆಲಸ ಆರಂಭವಾಯಿತು. ಅವಳು ನೆಲ ಒರೆಸುವುದು, ಸರ್ವರ್ ರೂಮ್ ಕ್ಲೀನ್ ಮಾಡುವುದು ಮತ್ತು ಅಧಿಕಾರಿಗಳಿಗೆ ಫೈಲ್ಗಳನ್ನು ತಲುಪಿಸುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಿದ್ಲು. ಅಂದು ಸೋಮವಾರ. ವಿರಾಜ್ ಪ್ರತಾಪ್ ಸಿಂಹನ ಮೂಡ್ ತುಂಬ ಕೆಟ್ಟಿತ್ತು. ಬೆಳ್ಳಂಬೆಳಗ್ಗೆ ಇಂಟರ್ನ್ಯಾಷನಲ್ ಕ್ಲೈಂಟ್ ಒಬ್ಬರ ಜೊತೆಗಿನ ಡೀಲ್ ಕ್ಯಾನ್ಸಲ್ ಆಗಿತ್ತು. ಇಡೀ ಕಚೇರಿಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಅನನ್ಯ 3ನೇ ಮಹಡಿಯ VIP ಕಾನ್ಫರೆನ್ಸ್ ಹಾಲ್ನ ಹೊರಗಡೆ ಗ್ಲಾಸ್ ಕ್ಲೀನ್ ಮಾಡ್ತಿದ್ಲು. ಅಷ್ಟರಲ್ಲೇ ಲಿಫ್ಟ್ನಿಂದ ವಿರಾಜ್ ಪ್ರತಾಪ್ ಸಿಂಹ ಗಂಭೀರವಾಗಿ ಹೊರಬಂದ. ಅವನ ಹಿಂದೆ 4-5 ಜನ ಮ್ಯಾನೇಜರ್ಗಳನ್ನು ಫೈಲ್ಗಳನ್ನು ಹಿಡಿದು ಬೆವರುತ್ತಾ ಓಡಾಡಿದರು. ವಿರಾಜ್ ತನ್ನ ಕಪ್ಪು ಕೋಟನ್ನು ಸರಿಪಡಿಸಿಕೊಳ್ಳುತ್ತಾ ವೇಗವಾಗಿ ಹೆಜ್ಜೆ ಇಡುತ್ತಿದ್ದ. ಅನನ್ಯ ಗ್ಲಾಸ್ ಕ್ಲೀನ್ ಮಾಡುತ್ತಾ ಹಿಂದಕ್ಕೆ ಸರಿಯುವಾಗ ಅವಳ ಕೈಯಲ್ಲಿದ್ದ ನೀರಿನ ಬಕೆಟ್ಗೆ ವಿರಾಜ್ನ ಶೂ ತಗುಲಿತು. ಬಕೆಟ್ನಲ್ಲಿದ್ದ ನೀರಲ್ಲ, ವಿರಾಜ್ನ ಅತ್ಯಂತ ದುಬಾರಿ ಬ್ರ್ಯಾಂಡೆಡ್ ಶೂ ಮತ್ತು ಪ್ಯಾಂಟ್ನ ಕೆಳಭಾಗಕ್ಕೆ ಸಿಡಿಯಿತು. ಇಡೀ ಫ್ಲೋರ್ನಲ್ಲಿ ಒಂದು ಕ್ಷಣ ಉಸಿರಾಟವ ನಿಂತು ಹೋಗಿತ್ತು. ಮ್ಯಾನೇಜರ್ಗಳು ಮುಖ ಬಿಳಿಸಿಕೊಂಡಿತ್ತು. ವಿರಾಜ್ ತನ್ನ ಹೆಜ್ಜೆಯನ್ನು ನಿಲ್ಲಿಸಿದ. ಅವನ ಕಣ್ಣುಗಳಲ್ಲಿ ರೌದ್ರವ ತಾರ ಕಾಣಿಸ್ತಿತ್ತು. ಅವನು ನಿಧಾನವಾಗಿ ತಲೆ ಎತ್ತಿ ಅನನ್ಯಾಳ ಕಡೆಗೆ ನೋಡಿದ. ಅನನ್ಯ ಹೆದರಿ ನಡುಗುತ್ತಾ, ಕ್ಷಮಿಸಿ ಸರ್, ಬೇಕಂತ ಮಾಡಲಿಲ್ಲ ಎಂದು ಕೈ ಮುಗಿದು ನಿಂತಳು. ವಿರಾಜ್ಗೆ ಹೆಣ್ಣು ಮಕ್ಕಳ ಕಣ್ಣೀರು ಮತ್ತು ಕ್ಷಮೆ ಅಂದರೆ ಅಲರ್ಜಿ. ಅವನು ಅವಳ ಮುಖವನ್ನು ತೀಕ್ಷ್ಣವಾಗಿ ನೋಡುತ್ತಾ ಕಟುವಾದ ಧ್ವನಿಯಲ್ಲಿ ಹೇಳಿದ, ಯಾರಿವಳು? ನನ್ನ ಕಣ್ಮುಂದೆ ಈ ತರಹದ ಬೇಜವಾಬ್ದಾರಿ ಹೆಣ್ಣು ಮಕ್ಕಳು ಇರಬಾರ್ದು ಎಂದು ಹೇಳಿದ್ದೆ ತಾನೇ? ಇವಳನ್ನು ಸೆಲೆಕ್ಟೆಡ್ ಮಾಡಿದ ಮ್ಯಾನೇಜರ್ ಯಾರು? ಇಬ್ಬರನ್ನು ಇನ್ಫಾರ್ಮ್ ಮಾಡದೆ ಈಗಲೇ ಕೆಲಸದಿಂದ ತೆಗೆದುಹಾಕಿ. ಅನನ್ಯಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ತಾನು ಹಗಲು ರಾತ್ರಿ ಕಷ್ಟಪಟ್ಟು ಪಡೆದ ಸಣ್ಣ ಆಸರೆಯು ಒಂದು ಕ್ಷಣದಲ್ಲಿ ಕಸಿದುಕೊಳ್ಳಲ್ಪಟ್ಟಿತ್ತು. ಆದರೆ ಅವಳು ಈ ಬಾರಿ ಸೋಲಲು ಸಿದ್ಧವಿರಲಿಲ್ಲ. ವಿರಾಜ್ ಪ್ರತಾಪ್ ಸಿಂಹನ ಆ ಒಂದು ಕಟು ಆದೇಶ ಇಡೀ ಫ್ಲೋರ್ನಲ್ಲಿ ತಣ್ಣನೆಯ ನಡುಕ ಹುಟ್ಟಿಸಿತ್ತು. ಸುತ್ತಲೂ ನಿಂತಿದ್ದ 100 ಜನ ಉದ್ಯೋಗಿಗಳು ಅನನ್ಯಾಳ ಕಡೆಗೆ ಕನಿಕರದಿಂದ ನೋಡುತ್ತಿದ್ದರೇ ಹೊರತು ವಿರಾಜ್ ಎದುರು ನಿಂತು ಅವಳದ್ದು ತಪ್ಪಿಲ್ಲ ಸರ್ ಎಂದು ಹೇಳುವ ಧೈರ್ಯ ಯಾರಿಗೂ ಇರಲಿಲ್ಲ. ಅನನ್ಯ ತಲೆ ತಗ್ಗಿಸಿ ನಿಂತಿದ್ದಳು. ಅವಳ ಕಣ್ಣುಗಳಿಂದ ನೀರು ಹನಿ ಹನಿಯಾಗಿ ನೆಲಕ್ಕೆ ಬೀಳ್ತಿತ್ತು. ಆದರೆ ಆ ಕಣ್ಣೀರಿನ ಹಿಂದೆ ಈ ಬಾರಿ ದೈನ್ಯತೆ ಇರಲಿಲ್ಲ. ಬದಲಿಗೆ ತಾನು ಯಾವುದೇ ತಪ್ಪು ಮಾಡದಿದ್ದರೂ ಸಿಕ್ಕ ಅಪಮಾನದ ಉರಿ ಇತ್ತು. ಮನೆಯಲ್ಲಿ ಅಜ್ಜಿ ಮತ್ತು ತಾಯಿ ಕೊಟ್ಟ ಕಿರುಕುಳದಿಂದ ಈಗ ತಾನಷ್ಟೇ ಹೊರಬಂದಿದ್ದಾಳೆ. ಈಗ ಮತ್ತೆ ಈ ಹೊಸ ಜಗತ್ತಿನಲ್ಲೂ ಅದೇ ಕತ್ತಲು ಅವಳನ್ನು ಆವರಿಸುತ್ತಿತ್ತು. ಸರ್. ಅನನ್ಯ ನಿಧಾನವಾಗಿ ತಲೆ ಎತ್ತಿದಳು. ಅವಳ ಧ್ವನಿ ನಡುಗುತ್ತಿದ್ದರೂ ಕಣ್ಣುಗಳಲ್ಲಿ ಒಂದು ನಿಶ್ಚಲಮತೆ ಇತ್ತು. ವಿರಾಜ್ ಅಲ್ಲಿಂದ ಹೊರಡಲು ಒಂದು ಹೆಜ್ಜೆ ಇಟ್ಟಿದ್ದವನು ಅವಳ ಧ್ವನಿ ಕೇಳಿ ಮತ್ತೆ ತಿರುಗಿದ. ಅವನ ಹುಬ್ಬುಗಳು ಗಂಟಕ್ಕಿದ್ದವು. ತನ್ನ ಮುಂದೆ ಯಾರಾದರೂ ಮಾತನಾಡಲು ಧೈರ್ಯ ಮಾಡಿದ್ದನ್ನು ಅವನು ಕಳೆದ 5 ವರ್ಷಗಳಲ್ಲಿ ನೋಡಿರಲಿಲ್ಲ. ನಾನು ಬೇಕಂತ ನಿಮ್ಮ ಮೇಲೆ
ನೀರು ಹಾಕಲಿಲ್ಲ ಸರ್. ನಾನು ಗ್ಲಾಸ್ ಕ್ಲೀನ್ ಮಾಡ್ತಾ ಹಿಂದೆ ಬರುವಾಗ ನೀವು ವೇಗವಾಗಿ ಬಂದ್ರಿ. ಇದು ಕೇವಲ ಒಂದು ಆಕಸ್ಮಿಕ ಅಪಘಾತ. ಅದಕ್ಕೆ ನನ್ನನ್ನು ಮತ್ತು ನನ್ನ ಕೆಲಸಕ್ಕೆ ತಗೊಂಡು ಮ್ಯಾನೇಜರನ್ನು ಕೆಲಸದಿಂದ ತೆಗೆಯೋದು ಯಾವ ನ್ಯಾಯ ಎಂದು ನೇರವಾಗಿ ಕೇಳಿಬಿಟ್ಲು. ಅಲ್ಲಿ ನಿಂತಿದ್ದ ಜನರ ಉಸಿರು ನಿಂತಂತಾಯಿತು. ಈ ಹುಡುಗಿ ಇವತ್ತು ಉಳಿಯಲ್ಲ ಎಂದು ಎಲ್ಲರೂ ಮನಸ್ಸಿನಲ್ಲೇ ಅಂದುಕೊಂಡ್ರು. ವಿರಾಜ್ ಅವಳ ಹತ್ರ ಬಂದ. ಅವನ ಎತ್ತರವಾದ ವ್ಯಕ್ತಿತ್ವದ ಮುಂದೆ ಅನನ್ಯ ತುಂಬ ಸಣ್ಣವಳಾಗಿ ಕಾಣ್ತಿದ್ಲು. ಅವನು ತನ್ನ ಕಣ್ಣಿನ ಗ್ಲಾಸ್ ತೆಗೆದು ಅವಳ ಕಣ್ಣುಗಳನ್ನು ತೀಕ್ಷ್ಣವಾಗಿ ನೋಡಿದ. ನ್ಯಾಯನಾ? VP ಎಂಟರ್ಪ್ರೈಸಸ್ ಒಳಗೆ ನನ್ನ ಮಾತೇ ನ್ಯಾಯ. ತಪ್ಪು ಯಾರದೇ ಇರಲಿ, ನನ್ನ ಬಟ್ಟೆಗೆ ಕೊಳಕಾಗಲು ಕಾರಣ ನೀನು. ಹೆಣ್ಣು ಮಕ್ಕಳಿಗೆ ಕಣ್ಣೀರು ಹಾಕೋದು ಮತ್ತು ಬೇರೆಯವರ ಮೇಲೆ ತಪ್ಪು ಹೊರಿಸೋದು ತುಂಬ ಚೆನ್ನಾಗಿ ಗೊತ್ತು. ಮ್ಯಾನೇಜರ್, ಇವಳನ್ನು ಈಗಲೇ ಸೆಕ್ಯೂರಿಟಿ ಮೂಲಕ ಹೊರಗೆ ದೂಡಿ ಎಂದು ಗದರಿಸಿ ತನ್ನ ಕ್ಯಾಬಿನ್ ಒಳಗೆ ಹೊರಟು ಹೋದ. ಈ ನಮ್ಮ ಹೊಸ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.